ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ವಿಕ್ರಮ್ ಸೇಠ್ ಅವರು ಬರೆದಿರತಕ್ಕಂತಹ ದ ಫ್ರಾಗ್ ಆ್ಯಂಡ್ ದ ನೈಟಿಂಗೇಲ್ ಈ ಒಂದು ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ದ ಫ್ರಾಗ್ ಆ್ಯಂಡ್ ದ ನೈಟಿಂಗೇಲ್ ಈ ಪದ್ಯವು ವಿಕ್ರಮ್ ಸೇಠ್ ಅವರು ಬರೆದಿರ್ತಾರೆ. ಇದು ಒಂದು ಲಾಂಗ್ ನರೇಟಿವ್ ಪೋಯಮ್ ಆಗಿರುತ್ತೆ. ಅಂದರೆ ಈ ಪದ್ಯದಲ್ಲಿ ಒಂದು ಫ್ರಾಗ್ ಕಪ್ಪೆಯನ್ನು ಕಾಣಬಹುದು, ಹಾಗೆ ನೈಟಿಂಗೇಲ್ ಒಂದು ಬರ್ಡ್. ಈ ಪದ್ಯದ ಒಂದು ಮೇನ್ ಥೀಮನ್ನು ನೋಡಿದಾಗ ಈ ಒಂದು ಪದ್ಯವು ಒಂದು ನೈಜ ಪ್ರತಿಭೆ ಅಥವಾ ಒಂದು ಅವಕಾಶವಾದಿಯ ಮೇನ್ ಥೀಮನ್ನು ಒಳಗೊಂಡಿದೆ. ಅಂದರೆ ಇಲ್ಲಿ ದುರುಪಯೋಗ ಪಡಿಸಿಕೊಳ್ಳುವವರ ನಡುವಿನ ಹೋರಾಟವನ್ನು ಇದು ಚಿತ್ರಿಸುತ್ತೆ. ಇದು ಆತ್ಮವಿಶ್ವಾಸ ಮತ್ತು ಸ್ವಂತಿಕೆಯನ್ನು ಕಳೆದುಕೊಂಡ್ರೆ ಏನಾಗಬಹುದು ಅಂತಕ್ಕಂತಹ ಎಚ್ಚರಿಕೆಯ ಒಂದು ಕಥೆಯಾಗಿದೆ ಈ ಒಂದು ಪೋಯಮ್ ದ ಫ್ರಾಗ್ ಆ್ಯಂಡ್ ದ ನೈಟಿಂಗೇಲ್. ಇಲ್ಲಿ ಮೊದಲ ಸ್ಟ್ಯಾನ್ಸದಲ್ಲಿ ಇದು ಕಥೆಯ ರೂಪದಲ್ಲಿ ಹೇಳ್ತಾ ಹೋಗ್ತಾರೆ. Once upon a time, a frog croaked away in a Bengal bog every night from dusk to dawn. He croaked on and on and on. Other creatures loathed his voice, but alas, they had no choice, and the crass cacophony blared out from the sumac tree, at whose foot the frog each night minstrelled on till morning night. Neither stones nor prayers nor ಸ್ಟಿಕ್ಸ್ ನೋಡಿ, ಇಲ್ಲಿ ಈ ಒಂದು ಸ್ಟ್ಯಾನ್ಸದಲ್ಲಿ ಕಥೆ ಥರ ಹೇಳ್ತಾ ಹೋಗ್ತಾ ಇದ್ದಾರೆ. ಒಂದಾನೊಂದು ಕಾಲದಲ್ಲಿ ಬೆಂಗಲ್ ಬಾಗ್ ಎಂಬ ಜೋಗು ಪ್ರದೇಶದಲ್ಲಿ ಒಂದು ಕಪ್ಪೆ ಇತ್ತು. ಪ್ರತಿ ರಾತ್ರಿ ಮುಸ್ಸಂಜೆಯಿಂದ ಬೆಳಗಿನವರೆಗೂ ಅದು ಸತತವಾಗಿ ಕೊರು ಎಂಬ ಒಂದು ಶಬ್ದವನ್ನು ಮಾಡ್ತಾ ಇತ್ತು. ಇದು ಇತರ ಪ್ರಾಣಿಗಳಿಗೆ ತುಂಬ ಅಸಹ್ಯವಾಗಿ ಕಾಣ್ತಾ ಇತ್ತು. ಆದರೆ ಅವರಿಗೆ ಬೇರೆ ದಾರಿ ಇರಲಿಲ್ಲ. ಆ ಕರ್ಕಶವಾದ ಒರಟು ಕೂಗನ್ನು ಸುಮಾಕ್ ಮರದ ಕೆಳಗಿಂದ ಬರ್ತಾ ಇತ್ತು. ಕಪ್ಪೆ ಪ್ರತಿ ರಾತ್ರಿ ಇಂದ ಬೆಳಗಾಗುವವರೆಗೂ ಹಾಡುತ್ತಲೇ ಇತ್ತು. ಕಲ್ಲುಗಳು ಮತ್ತು ಆ ಪ್ರಾರ್ಥನೆಗಳು ಮತ್ತು ಕೋಲುಗಳು ಅದರ ಹಾಡನ್ನು ನಿಲ್ಲಿಸಲೇ ಇಲ್ಲ. ಯಾವುದು ಸಹ ಕಲ್ಲುಗಳಲ್ಲಿ ಹೊಡೆದ್ರು, ಕೋಲುಗಳಿಂದ ಹೊಡೆದ್ರು ಆ ಹಾಡನ್ನು ನಿಲ್ಲಿಸೋಕ್ಕೆ ಆಗಲಿಲ್ಲ. ಪ್ರೇಯರ್ ಮಾಡಿಕೊಂಡ್ರು ಆ ಪ್ರಾಣಿಗಳು, ಅದು ನಿಲ್ಲಿಸಲಿಲ್ಲ. ಇದರ ಅರ್ಥ ಒಂದು ದುರಹಂಕಾರಿ ಪ್ರತಿಭೆ ಇಲ್ಲದೆ ಇದ್ದರೂ ಆ ಜೋಗು ಪ್ರದೇಶದಲ್ಲಿ ತನ್ನ ಶಕ್ತಿಯನ್ನು ಮೆರೀತಾ ಇದ್ದಂಥ ಕಪ್ಪೆಯನ್ನು ಹೇಳುತ್ತೆ. ಇತರರು ಇಷ್ಟಪಡದೇ ಇದ್ದರೂ ಅದು ತನ್ನ ಇಷ್ಟದಂತೆ ವರ್ತಿಸ್ತಾ ಇತ್ತು. ಕಪ್ಪೆಯು ಸಮಾಜದಲ್ಲಿ ಕಿರಿಕಿರಿ ಉಂಟು ಮಾಡುವ, ಗದ್ದಲ ಮಾಡುವ ವ್ಯಕ್ತಿಗಳನ್ನು ಇದು ಪ್ರತಿನಿಧಿಸುತ್ತೆ. ಅವರನ್ನು ಯಾರೂ ಇಷ್ಟಪಡದೇ ಇದ್ದರೂ ಕೂಡ ಅವರು ತಮ್ಮ ಪ್ರಾಬಲ್ಯವನ್ನು ಸ್ಥಾಪಿಸಿಕೊಳ್ತಾರೆ. ಮುಂದೆ ಹೇಳ್ತಾರೆ, ಇನ್ಸಲ್ಟ್ಸ್ ಆರ್ ಕಂಪ್ಲೇಂಟ್ಸ್ ಆರ್ ಬ್ರಿಕ್ಸ್ ಸ್ಟಿಲ್ ಇಟ್ ದ ಫ್ರಾಗ್ ಡಿಟರ್ಮಿನೇಷನ್ ಟು ಡಿಸ್ಪ್ಲೇ ಹಿಸ್ ಆರ್ಟ್ಸ್ ಎಲೇಷನ್. ನೋಡಿ, ಇಲ್ಲಿ ಅವಮಾನಗಳು, ದೂರಗಳು, ಇಟ್ಟಿಗೆಗಳು ಕೂಡ ಕಪ್ಪೆಯ ತನ್ನ ಹೃದಯದ ಒಂದು ಸಂತೋಷವನ್ನು ವ್ಯಕ್ತಪಡಿಸುವ ನಿರ್ಧಾರವನ್ನು ನಿಲ್ಲಿಸಲು ಸಾಧ್ಯವಾಗಲಿಲ್ಲ. ಅಂದರೆ ಕಪ್ಪೆ ತನಗೆ ಸಮಾಜದಲ್ಲಿ ವಿರೋಧವಿದ್ದರೂ ಸಹ, ಇಲ್ಲೆಲ್ಲ ಪ್ರಾಣಿಗಳು ವಿರೋಧ ಮಾಡ್ತಾ ಇದ್ರೂ ಸಹ ತನ್ನ ಬಗ್ಗೆ ಇದ್ದಂತಹ ಅತಿಯಾದ ಆತ್ಮವಿಶ್ವಾಸ, ಹೆಮ್ಮೆಯಿಂದ ಅದು ಅಲುಗಾಡದೆ ತನ್ನ ಸಂಗೀತವನ್ನು ಮುಂದುವರಿಸಿತ್ತು. ಇದು ಅಸಮರ್ಥರಾಗಿದ್ದರೂ ಕೂಡ ತಮ್ಮನ್ನು ತಾವೇ ಪ್ರೋತ್ಸಾಹಿಸಿಕೊಳ್ಳುವ ಅಹಂಕಾರಿ ಮತ್ತು ಜನರ ಮನಸ್ಥಿತಿಯನ್ನು ಇದು ತೋರಿಸುತ್ತೆ. ನಂತರ, ಬಟ್ ಒನ್ ನೈಟ್ ಅ ನೈಟಿಂಗೇಲ್ ಇನ್ ದ ಮೂನ್ ಲೈಟ್ ಕೋಲ್ಡ್ ಅಂಡ್ ಪೇಲ್ ಪರ್ಚ್ಡ್ ಅಪಾನ್ ದ ಸುಮಾಕ್ ಟ್ರೀ casting forth her melody, dumbstruck sat the gaping frog, and the whole admiring bog stared towards the sumac raft, and when she had ended, clapped. Ducks and swan and herons waded to her as she serened, and solitary loon wept beneath the summer moon. ನೋಡಿ, ಇಲ್ಲಿ ಒಂದು ರಾತ್ರಿಯಲ್ಲಿ ಆ ಒಂದು ಚಂದ್ರನ ಬೆಳಕಿನಲ್ಲಿ ಒಂದು ನೈಟಿಂಗೇಲ್ ಪಕ್ಷಿ, ಇದೊಂದು ರೀತಿ ಸುಂದರವಾಗಿ ಹಾಡುವಂಥ ಕೋಗಿಲೆ ಜಾತಿಗೆ ಸೇರಿರತಕ್ಕಂಥ ಪಕ್ಷಿ, ಆ ಸುಮಾಕ್ ಮರದ ಮೇಲೆ ಕುಳಿತು ತನ್ನ ಸುಮಧುರ ಕಂಠದಿಂದ ಗಾನವನ್ನು, ಅಂದರೆ ಒಂದು ಕೂಗನ್ನು ಕೂಗ್ತಾ ಇತ್ತು. ಇಲ್ಲಿ ಆ ಬಾಯಿ ಆ ಒಂದು ಕಪ್ಪೆ ಕೂಡ ಈ ಗಾನಕ್ಕೆ ಮಂತ್ರಮುಗ್ಧವಾಗಿತ್ತು. ಇಡೀ ಆ ಒಂದು ಜೋಗು ಪ್ರದೇಶ ಆ ಒಂದು ನೈಟಿಂಗೇಲ್ನ ಕಡೆ ನೋಡ್ತಾ ಇತ್ತು. ಅವಳು ಆ ನೈಟಿಂಗೇಲ್ ಹಾಡು ಮುಗಿಸಿದಾಗ ಪ್ರಾಣಿಗಳೆಲ್ಲ ಚಪ್ಪಾಳೆ ತಟ್ಟಿದವು. ಬಾತುಕೋಳಿಗಳು ಈಜ್ಕೊಂಡು ಬಂದವು, ಹೆರಾನ್ ನೀರು ಕೋಳಿಗಳು ಬಂದವು, ಮತ್ತು ಲೂನ್ ನೀರಿನ ಹಕ್ಕಿ ಕೂಡ ಆ ಚಂದ್ರನ ಕೆಳಗಡೆ ಇತ್ತು ಅಂತ. ಈ ಒಂದು ಸ್ಟ್ಯಾನ್ಸದ ಅರ್ಥ ಏನಪ್ಪ ಅಂದರೆ, ಇಲ್ಲಿ ನಿಜವಾದ ಶುದ್ಧ ಪ್ರತಿಭೆಯ ಆಗಮನವನ್ನು ಗುರುತಿಸ್ತಾ ಇದ್ದಾರೆ. ಆ ನೈಟಿಂಗೇಲ್ನ ಒಂದು ಕೂಗು ತುಂಬ ಆಕರ್ಷಕವಾಗಿತ್ತು. ಎಲ್ಲರೂ ಮೌನವಾಗಿ ಆಲಿಸಿದರು. ಕಪ್ಪೆಯು ಸಹ ನಿಶಬ್ದವಾಯಿತು. ನೈಟಿಂಗೇಲ್ ಕಲೆಯನ್ನು ಗೌರವಿಸುವ, ಗುರುತಿಸುವ ಪ್ರಪಂಚವನ್ನು ಇಲ್ಲಿ ಪ್ರತಿನಿಧಿಸುತ್ತೆ. ಇದು ನೈಟಿಂಗೇಲ್ನ ಶಕ್ತಿಯನ್ನು ತೋರಿಸುತ್ತೆ. ಕಪ್ಪೆಯು ಕೂಡ ಅದು ಸೈಲೆಂಟಾಗಿ ಇದನ್ನು ಕೇಳಿಸ್ಕೊಂಡಿತ್ತು, ನೈಟಿಂಗೇಲ್ನ ಹಾಡನ್ನು. ನಂತರ ಟಾಡ್ಸ್ ಆ್ಯಂಡ್ teals and toddlers captured by her voice
cheered on enraptured bravo to divine encore. So the nightingale once more, quite enthused to such applause, sang till dawn without a pause. ನೋಡಿ, ಇಲ್ಲಿ ಆ ಕಪ್ಪೆಗಳು ಮತ್ತು ಬಾತುಕೋಳಿಗಳು, ಸಣ್ಣ ಮೀನುಗಳು ಕೂಡ ಆ ಒಂದು ನೈಟಿಂಗೇಲ್ನ ಹಾಡಿಗೆ ಉತ್ಸಾಹದಿಂದ ಅದ್ಭುತ ಅದ್ಭುತ ಅಂತ ಹೇಳ್ತು. ಈ ಮೆಚ್ಚುಗೆಯನ್ನು ಈ ಒಂದು ನೈಟಿಂಗೇಲ್ ನಿರೀಕ್ಷಿಸಿರಲಿಲ್ಲ. ಅದು ಮತ್ತೆ ಏನು ಮಾಡ್ತು, ನಿಲ್ಲಿಸದೆ ಬೆಳಗಾಗುವವರೆಗೂ ಕೂಡ ಹಾಡ್ತಾ ಹೋಯಿತು. ನೈಟಿಂಗೇಲ್ ಹಾಡನ್ನು ಇಲ್ಲಿರ್ತಕ್ಕಂಥ ಪ್ರಾಣಿಗಳೆಲ್ಲ ಸಂಪೂರ್ಣವಾಗಿ ಇಷ್ಟಪಡ್ತು. ಅವಳು ಆ ಒಂದು ಮೆಚ್ಚುಗೆಯನ್ನು ಅನುಭವಿಸಿ ಅದು ಶುದ್ಧವಾದ ಪ್ರೀತಿಯಿಂದ, ಪ್ರತಿಭೆಯಿಂದ ಅದು ಹಾಡೋಕ್ಕೆ ಶುರು ಮಾಡ್ತು. ನಂತರ next night when the nightingale shook her head and twitched her tail, closed an eye and flapped a wing and had cleared her throat to sing, she was startled by croak. ಮುಂದಿನ ನೆಕ್ಸ್ಟ್ ರಾತ್ರಿ ಏನಾಯ್ತು, ನೈಟಿಂಗೇಲ್ ತನ್ನ ತಲೆಯನ್ನು ಅಲುಗಾಡಿಸಿ ಬಾಲವನ್ನು ಬಡಿದು ತನ್ನ ಕಣ್ಣನ್ನು ಮುಚ್ಚಿ ರೆಕ್ಕೆಯನ್ನು ಸರಿಪಡಿಸ್ಕೊಂಡು ಮತ್ತೆ ಹಾಡೋದಕ್ಕೆ ಅದು ಗಂಟಲನ್ನು ಸರಿಪಡಿಸ್ಕೊಳ್ತಾ ಇತ್ತು. ಆಗ ನೈಟಿಂಗೇಲ್ಗೆ ಒಂದು ಕರ್ಕಶವಾದ ಕೂಗು ಕೇಳಿಸುತ್ತೆ. ಅದಕ್ಕೆ ಅದು ದಿಗ್ಭ್ರಮೆಗೊಳ್ಳುತ್ತೆ. ಅಂದರೆ ನೈಟಿಂಗೇಲ್ ಮುಂದೆ ಹಾಡೋದಕ್ಕೆ ಸಿದ್ಧರಾದಾಗ ಆ ಕಪ್ಪೆ ಮತ್ತೆ ಹಾಡೋಕ್ಕೆ ಶುರು ಮಾಡಿತು. ಆ ಒಂದು ಕಪ್ಪೆಯ ಒಂದು ಸವಾಲಿನ ರೀತಿ ಆ ನೈಟಿಂಗೇಲ್ಗೆ ಅದು ಕೇಳಿಸುತ್ತೆ. ನಂತರ ಸಾರಿ ವಾಸ್ ದಟ್ ಯು ಸ್ಪೋಕ್, ಶಿ ಎನ್ಕ್ವೈರ್ಡ್ ವೆನ್ ದ ಫ್ರಾಗ್ hopped towards her from the bog. Yes, the frog replied. You see, I am the frog who owns this tree. In this bog I have long been known for my splendid baritone, and of course I wield my pen for bog trumpet now and then. Did you like my song? Not too bad, but far too long. The technique was fine of course, but it lacked a certain force. ಆ ಜೋಗು ಪ್ರದೇಶದಿಂದ ಆ ಒಂದು ಕಪ್ಪೆ ಆರಿ ಹೊರಗಡೆ ಬಂತು. ಹೌದು, ನಾನೇ ಮಾತಾಡಿದ್ದು ಅಂತ ಅಲ್ಲಿ ಹೇಳುತ್ತೆ. ನಂತರ ಅದು ಹೇಳುತ್ತೆ, ನಾನು ಈ ಮರದ ಒಂದು ಯಜಮಾನ, ನಾನು ಈ ಜೋಗು ಪ್ರದೇಶದಲ್ಲಿ ತುಂಬ ದಿನಗಳಿಂದ ನಾನು ವಾಸ ಮಾಡ್ತಾ ಇದ್ದೇನೆ. ನನ್ನ ಗಡಿಸಾದ ದೋಣಿಗೆ ನಾನು ಬಹಳ ಕಾಲದಿಂದ ಹೆಸರುವಾಸಿಯಾಗಿದ್ದೇನೆ. ಮತ್ತು ನಾನು ಈ ಬಾಗ್ ಟ್ರಂಪೆಟ್ ಪತ್ರಿಕೆಗೆ ಕೆಲವೊಂದು ಲೇಖನಗಳನ್ನು ಸಹ ಬರೀತೇನೆ ಅಂತ ಹೇಳುತ್ತೆ. ನಿನಗೆ ನನ್ನ ಹಾಡು ಇಷ್ಟವಾಯಿತೆ ಅಂತ ಕೇಳುತ್ತೆ. ಆಗ ತುಂಬ ಕೆಟ್ಟದ್ದಲ್ಲ, ಆದರೆ ತುಂಬ ಉದ್ದವಾಗಿತ್ತು, ತಂತ್ರ ಸರಿಯಾಗಿತ್ತು, ಆದರೆ ಅದಕ್ಕೆ ಒಂದು ನಿರ್ದಿಷ್ಟ ಶಕ್ತಿ ಇರಲಿಲ್ಲ ಅಂತ ಹೇಳಿ ಕಪ್ಪೆ ಏನು ಮಾಡುತ್ತೆ, ನೈಟಿಂಗೇಲ್ಗೆ ಹೇಳುತ್ತೆ. ಈಗ ಆ ಕಪ್ಪೆ ನೈಟಿಂಗೇಲ್ನೊಂದಿಗೆ ಮಾತನಾಡಲು ಪ್ರಯತ್ನ ಮಾಡುತ್ತೆ. ಇದು ತನ್ನ ಅಧಿಕಾರ ಮತ್ತು ಖ್ಯಾತಿಯನ್ನು ಒತ್ತಿ ಹೇಳ್ಕೊಳ್ತಾ ಇದೆ. ಇಲ್ಲಿ ಕಪ್ಪೆ ಒಂದು ವಿಮರ್ಶಕನ ರೀತಿಯಲ್ಲಿ ಹೇಳ್ತಾ ಇದೆ, ತನ್ನ ಅಧಿಕಾರವನ್ನು ಪ್ರತಿಪಾದಿಸಲು ಇಲ್ಲಿ ಪ್ರಯತ್ನ ಮಾಡ್ತಾ ಇದೆ. ಇಲ್ಲಿ ನಿಜವಾದ ಪ್ರತಿಭೆ ನೈಟಿಂಗೇಲನ್ನು ನಿರುತ್ಸಾಹಗೊಳಿಸ್ತಾ ಇದೆ. ನೈಟಿಂಗೇಲ್ನ ಒಂದು ಹಾಡು ಅದರ ಒಂದು ಚೆನ್ನಾಗಿಲ್ಲ ಅಂತೇಳಿ ಉದ್ದೇಶಪೂರಿತವಾಗಿ ಆ ಕಪ್ಪೆ ನೈಟಿಂಗೇಲ್ಗೆ ಹೇಳ್ತಾ ಇದೆ. ನಂತರ ದ ನೈಟಿಂಗೇಲ್ ಕನ್ಫೆಸ್ಡ್, ಗ್ರೇಟ್ಲಿ ಫ್ಲಾಟರ್ಡ್ ಅಂಡ್ ಇಂಪ್ರೆಸ್ಡ್ ದಟ್ ಎ ಕ್ರಿಟಿಕ್ ಆಫ್ ಸಚ್ ನೋಟ್ ಹ್ಯಾಡ್ ಡಿಸ್ಕಸ್ಡ್ ಹರ್ ಹಾರ್ಟ್ ಅಂಡ್ ಥ್ರೋಟ್. ಐ ಡೋಂಟ್ ಥಿಂಕ್ ದ ಸಾಂಗ್ಸ್ ಡಿವೈನ್, ಬಟ್ ಓ ವೆಲ್, ಅಟ್ ಲೀಸ್ಟ್ ಇಟ್ಸ್ ಮೈನ್. ದಟ್ಸ್ ನಾಟ್ ಮಚ್ ಟು ಬೂಸ್ಟ್ ಅಬೌಟ್, said the heartless frog. Without a proper training such as I and few others can supply, you will remain a mere beginner, but with me you will be winner, dearest frog. The nightingale breathed, this is a fairy tale and you are Mazrat in a disguise. Come to the earth before my eyes. ಈಗ ಇದು ಆ ಕಪ್ಪೆ ಹೇಳ್ತಾ ಇದೆ, ಓ ನೈಟಿಂಗೇಲ್ ಒಪ್ಕೊಳ್ಳುತ್ತೆ. ನಂತರ ಅಂತಹ ಪ್ರಸಿದ್ಧ ವಿಮರ್ಶಕನ ತನ್ನ ಕಲೆ ಮತ್ತು ಗಾಯನವನ್ನು ಚರ್ಚಿದ್ದರಿಂದ ಅವಳು ತುಂಬ ಹೊಗಳಿಕೆ ಮತ್ತು ಪ್ರಭಾವಿತಳಾಗ್ತಾಳೆ. ನನ್ನ ಹಾಡು ದೈವಿಕ ಎಂದು ನನಗನ್ನಿಸಿಲ್ಲ, ಆದರೆ ಅದು ಹೇಗಾದರೂ ಸರಿ, ಕನಿಷ್ಠ ಅದು ನನ್ನ ಹಾಡು ಅಂತ ನೈಟಿಂಗೇಲ್ ಹೇಳುತ್ತೆ. ಅದರ ಬಗ್ಗೆ ಹೆಮ್ಮೆ ಪಡಲು ಹೆಚ್ಚು ಏನಿಲ್ಲ ಅಂತ ಈ ಕಪ್ಪೆ ಹೇಳುತ್ತೆ. ನಿನ್ನ ಹಾಡೇನೋ ಹೆಮ್ಮೆ ಪಡುವಂಥ ಹಾಡಲ್ಲ ಅಂತ ಹೇಳುತ್ತೆ. ಸೂಕ್ತ ತರಬೇತಿ ಇಲ್ಲ, ನೀನು ಕೇವಲ ಒಂದು ಆರಂಭಿಕ ಹಂತದ ಕಲಾವಿದೆ ಅಂತ ಕಪ್ಪೆ ಏನು ಮಾಡುತ್ತೆ, ಆ ನೈಟಿಂಗೇಲ್ಗೆ ಹೇಳುತ್ತೆ. ಈ ಒಂದು ಆರಂಭಿಕ ಹಂತದ ಕಲಾವಿದೆಯಾಗೆ ಉಳಿತೀಯಾ, ಆದರೆ ನನ್ನೊಂದಿಗೆ ನೀನು ವಿಜೇತಳಾಗ್ತೀಯಾ ಅಂತ ಹೇಳುತ್ತೆ. ಆಗ ನೈಟಿಂಗೇಲ್ ಹೇಳುತ್ತೆ, ಓ ಪ್ರಿಯ ಕಪ್ಪೆಯೇ, ಇದು ಒಂದು ಕಾಲ್ಪನಿಕ ಕಥೆಯಂತೆ, ಮತ್ತು ನೀನು ನನ್ನ ಕಣ್ಣ ಮುಂದೆ ಭೂಮಿಗೆ ಬಂದಿದೆಯಾ ಮೋಟಾಸ್ ಅಂತ ಹೇಳುತ್ತೆ.
ಮೊಜಾರ್ಟ್ ಅಂತ ಹೇಳುತ್ತೆ. ಅಂದರೆ ಇಲ್ಲಿ ನೈಟಿಂಗೇಲ್ನ ಅಮಾಯಕತೆ ಮತ್ತು ಅಪೇಕ್ಷೆ ಒಂದು ಎದ್ದು ಕಾಣ್ತಾ ಇದೆ. ಕಪ್ಪೆ ಸುಳ್ಳು ಹೋಗಲಿಕ್ಕೆ ಅವಳ ಮೇಲೆ ಒಂದು ತೀವ್ರವಾದಂತಹ ಪರಿಣಾಮ ಬೀರುತ್ತೆ. ನೈಟಿಂಗೇಲ್ ತನ್ನ ಪ್ರತಿಭೆಯ ಮೌಲ್ಯವನ್ನು ಕಡೆಗಣಿಸಲು ಆ ಒಂದು ಕಪ್ಪೆ ಪ್ರಾರಂಭ ಮಾಡುತ್ತೆ. ತರಬೇತಿಯು ಯಶಸ್ಸಿನ ಮುಖ್ಯ ಅಂತ ನೈಟಿಂಗೇಲ್ ನಂಬ್ತಾಳೆ. ಅವಳು ಕಪ್ಪೆಯ ಮೊಜಾರ್ಟ್ ಎಂದು ಹೋಲಿಸೋದು ಇಲ್ಲಿ ವಿಮರ್ಶಕರ ಶಕ್ತಿ, ಅವಳು ಹೇಗೆ ಸುಲಭವಾಗಿ ನೈಟಿಂಗೇಲ್ ಸೋತ್ತಾ ಇದ್ದಾಳೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಕಪ್ಪೆ ತನ್ನ ದುರ್ಬಲತೆಯನ್ನು ಗುರುತಿಸಿ ಅವಳನ್ನು ಕಂಟ್ರೋಲ್ ಮಾಡೋಕ್ಕೆ ಪ್ರಾರಂಭ ಮಾಡ್ತಾ ಇದೆ. ನಂತರ ವೆಲ್ ಐ ಚಾರ್ಜ್ ಎ ಮೋಡೆಸ್ಟ್ ಫೀ, ಓ ಬಟ್ ಇಟ್ ವೋಂಟ್ ಹರ್ಟ್, ಯು ವಿಲ್ ಸಿ. ನೌ ದ ನೈಟಿಂಗೇಲ್ ಇನ್ಸ್ಪೈರ್ಡ್, ಫ್ಲಶ್ಡ್ ವಿತ್ ಕಾನ್ಫಿಡೆನ್ಸ್ ಆ್ಯಂಡ್ fired with both art and adorance, sang and was a huge sensation. Animals for miles around flocked towards the magic sound, and the frog with a great precision counted heads and charged admission. Though next morning it was raining, he began her vocal training. ಸರಿ, ಆ ಕಪ್ಪೆ ಹೇಳುತ್ತೆ ನೈಟಿಂಗೇಲ್ಗೆ, ನಾನು ನಿನಗೆ ಒಂದು ಫೀಸನ್ನು ಹಾಕ್ತೇನೆ ಅಂತ ಹೇಳುತ್ತೆ. ಅದಕ್ಕೆ ನೈಟಿಂಗೇಲ್ ಒಂದು ರೀತಿ ಆಶ್ಚರ್ಯ ಪಡುತ್ತೆ. ಆದರೆ ಆ ಫೀಸ್ ನಿನಗೇನು ಅಷ್ಟು ಕಷ್ಟ ಆಗಲ್ಲ, ನೀನೇ ನೋಡ್ತೀಯ ಅಂತ ಕಪ್ಪೆ ಹೇಳುತ್ತೆ. ಈಗ ನೈಟಿಂಗೇಲ್ ಕೂಡ ಕಪ್ಪೆಯ ಒಂದು ಟ್ರೈನಿಂಗ್ಗೆ ಒಪ್ಕೊಬಿಡುತ್ತೆ. ಆತ್ಮವಿಶ್ವಾಸದಿಂದ ತನ್ನ ಕಲೆ ಹಾಗೂ ಮೆಚ್ಚುಗೆ ಎರಡರಿಂದಲೂ ಆ ಒಂದು ನೈಟಿಂಗೇಲ್ ಆ ಕಪ್ಪೆಯ ಮಾತುಗಳಿಗೆ ಒಪ್ಕೊಳ್ಳುತ್ತೆ. ನಂತರ ಮೈಲಿಗಳ ದೂರದಿಂದ ಪ್ರಾಣಿಗಳು ಆ ಮಾಂತ್ರಿಕ ಧ್ವನಿಯ ಕಡೆಗೆ ಬರೋಕ್ಕೆ ಶುರು ಮಾಡುತ್ತೆ. ಕಪ್ಪೆ ಅತ್ಯಂತ ನಿಖರತೆಯಿಂದ ಅಲ್ಲಿ ಬರ್ತಕ್ಕಂತಹ ಎಲ್ಲ ಒಂದು ಪ್ರೇಕ್ಷಕರ ತಲೆಯನ್ನು ಎಣಿಸಿ ಅವರಿಗೆ ಪ್ರವೇಶ ಶುಲ್ಕ ಒಂದು ಫೀಸನ್ನು, ಎಂಟ್ರಿ ಫೀಸನ್ನು ಕೂಡ ಹಾಕುತ್ತೆ. ಮರುದಿನ ಬೆಳಗ್ಗೆ ಮಳೆಯಾಗ್ತಾ ಇದ್ರೂ ಕಪ್ಪೆ ಅವಳ ಗಾಯನ ತರಬೇತಿಯನ್ನು ಪ್ರಾರಂಭಿಸುತ್ತೆ. ಇಲ್ಲಿ ಕಪ್ಪೆ ತನ್ನ ನಿಜವಾದ ಉದ್ದೇಶವನ್ನು ತೋರಿಸುತ್ತೆ. ಲಾಭ ನೈಟಿಂಗೇಲ್ನ ಗಾಯವು ಒಂದು ಹಾಡು ಉತ್ತಮವಾಗಿದ್ದರೂ ಈಗ ಕಪ್ಪೆ ಒಂದು ರೀತಿ ಮಧ್ಯವರ್ತಿಯಾಗಿ ಒಂದು ಶೋಷಕನಾಗಿ ಇರುತ್ತೆ. ಕಪ್ಪೆ ಅವಳ ಪ್ರತಿಭೆಯನ್ನು ತನ್ನ ಹಣದ ಮೂಲವಾಗಿ ಬಳಸಿಕೊಳ್ಳಲು ಪ್ರಾರಂಭಿಸಿರುತ್ತೆ. ಮಳೆ ಇದ್ರೂ ಸಹ ತರಬೇತಿಯನ್ನು ನೀಡ್ತಾ ಇರುತ್ತೆ. ಅವಳ ಯೋಗಕ್ಷೇಮದ ಬಗ್ಗೆ ಕಪ್ಪೆಗೆ ಯಾವುದೇ ಕಾಳಜಿ ಇರೋದಿಲ್ಲ. ಬಟ್ ಐ ಕಾಂಟ್ ಸಿಂಗ್ ಇನ್ ದಿಸ್ ವೆದರ್, ಕಮ್ ಮೈ ಡಿಯರ್, ವಿ ವಿಲ್ ಸಿಂಗ್ ಟುಗೆದರ್, ಜಸ್ಟ್ ಪುಟ್ ಆನ್ ಯುವರ್ ಸ್ಕಾರ್ಪ್ ಅಂಡ್ ಸ್ಯಾಶ್, cuckoo, 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 ash. So the frog and nightingale journeyed up and down the scale for 6 hours till she was shivering and her voice was hoarse and quivering. ಇಲ್ಲಿ ನೈಟಿಂಗೇಲ್ ಹೇಳುತ್ತೆ, ನಾನು ಈ ಒಂದು ವಾತಾವರಣದಲ್ಲಿ ಹಾಡಲು ಸಾಧ್ಯ ಇಲ್ಲ ಅಂತ ಹೇಳುತ್ತೆ. ಆಗ ಕಪ್ಪೆ, ಓ ಬಾ ನೈಟಿಂಗೇಲ್, ನಾವಿಬ್ಬರು ಒಟ್ಟಿಗೆ ಆಡೋಣ, ನಿನ್ನ ಸ್ಕಾರ್ಪನ್ನು ಕಟ್ಕೋ, ಸ್ಕ್ಯಾಶನ್ನು ಹಾಕೋ ಅಂತೇಳಿ ಕೂಕು ಅಂತ ಹಾಡು ಅಂತ ಹೇಳ್ತಾ ಕಪ್ಪೆ ನೈಟಿಂಗೇಲನ್ನು 6 ಗಂಟೆಗಳ ಕಾಲ ಒಂದು ಹಾಡುಗಳ ಅಭ್ಯಾಸವನ್ನು ಮಾಡಿಸುತ್ತಾ ಹೋಗುತ್ತೆ. ಇಲ್ಲಿ ನೈಟಿಂಗೇಲ್ ನಡುಗೋದಕ್ಕೆ ಶುರು ಮಾಡುತ್ತೆ. ನೈಟಿಂಗೇಲ್ನ ಒಂದು ಧ್ವನಿ ಹೊರಟಾಗುವವರೆಗೂ ಅದರ ಕೈಯಲ್ಲಿ ಅಭ್ಯಾಸವನ್ನು ಮಾಡುತ್ತೆ. ಇಲ್ಲಿ ಕಪ್ಪೆ ನೈಟಿಂಗೇಲ್ನ ವಿರೋಧವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ 6 ಗಂಟೆಗಳ ಕಾಲ ಅಭ್ಯಾಸ ಮಾಡುತ್ತೆ. ಇದು ಒಂದು ಶೋಷಣೆಯನ್ನು ತೋರಿಸುತ್ತೆ. ನೈಟಿಂಗೇಲ್ ಸ್ವಾಭಾವಿಕ ಸಾಮರ್ಥ್ಯಕ್ಕೆ ಹಾನಿಯನ್ನು ಉಂಟು ಮಾಡುತ್ತೆ. ಕಪ್ಪೆ ತನ್ನ ಕಳಪೆ ಶಬ್ದಗಳನ್ನು ಕಲಿಸಲು ಪ್ರಯತ್ನಿಸುತ್ತೆ. ಇದು ನೈಟಿಂಗೇಲ್ನ ಕಲೆ ಹಾಳು ಮಾಡಲು ಪ್ರಾರಂಭಿಸುತ್ತೆ. ದೋ subdued and sleep deprived in the night, her throat revived and the sumac tree was bowed with a breathless titled crowd. Owl of Sandwich, Duck of Kent, Mallard and Melody Tent, Martin, Cardinal, Mephisto and the Court of Monte Cristo, ladies with tiaresses glittering in the interval sat twittering, and the frog observed them glitter with a joy both sweet and bitter. ನೋಡಿ, ಇಲ್ಲಿ ದಣಿದಿದ್ದರೂ ಸಹ, ನಿದ್ರೆಯಿಂದ ಸರಿಯಾಗಿ ನಿದ್ರೆ ಮಾಡದೇ ಇದ್ದರೂ ಸಹ ರಾತ್ರಿಯಲ್ಲಿ ನೈಟಿಂಗೇಲ್ನ ಗಂಟಲು ಸರಿ ಹೋಗುತ್ತೆ. ಸುಮಕ್ ಮರದ ಹತ್ತಿರ ಅಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಪ್ರಾಣಿಗಳ ಪ್ರೇಕ್ಷಕರ ಮುಂದೆ ಆ ಒಂದು ನೈಟಿಂಗೇಲ್ ಹಾಡಕ್ಕೆ ಬರುತ್ತೆ. ಸ್ಯಾಂಡ್ವಿಚ್ನ ಗೂಬೆ, ಕೆಂಟ್ನ ಬಾತುಕೋಳಿ, ಮೆಲಾರ್ಡ್ ಮತ್ತು ಮಿಲ್ಲೆಟ್ ಟ್ರೆಂಟ್, ಮಾರ್ಟಿನ್, ಕಾರ್ಡಿನಲ್, ಮೆಪಿಸ್ಟೋ ಮತ್ತು ಕೂಟ್ ಆಫ್ ಮೆಂಟ್ ಕ್ರಿಸ್ಟೋ ಸೇರಿದಂತೆ ಅನೇಕರು ಬಂದಿರ್ತಾರೆ. ಆ ಕಿರೀಟಗಳು ಮಿನುಗುವ ಮಹಿಳೆಯರ ಒಂದು ವಿರಾಮದ ಸಮಯದಲ್ಲಿ ಗುನುಗುತ್ತಾ ಕುಳಿತಿರ್ತಾರೆ. ಕಪ್ಪೆ ಸಿಹಿ ಮತ್ತು ಕಹಿಯಾದ ಸಂತೋಷದಿಂದ ಅವರ ಒಂದು ಮಿಂಚನ್ನು ಗಮನಿಸುತ್ತೆ. ಅಂದರೆ ಇಲ್ಲಿ ದೈಹಿಕ ಒತ್ತಡದ ಹೊರತಾಗಿಯೂ ನೈಟಿಂಗೇಲ್ನ ನೈಜವಾದ ಪ್ರತಿಭೆ, ಕಲೆ ಪ್ರಬಲವಾಗಿತ್ತು. ಆದರೆ ಪ್ರೇಕ್ಷಕರು ಶ್ರೀಮಂತರು, ಪ್ರಶಸ್ತಿ ಪಡೆದ ಪ್ರಾಣಿಗಳು ಕೇವಲ ಪ್ರದರ್ಶನಕ್ಕಾಗಿಯೇ ಬರ್ತಾ ಇದ್ರು. ಕಪ್ಪೆ ಸಂತೋಷ, ಸಿಹಿ ಮತ್ತು ಕಹಿ
ಆಗಿತ್ತು. ಸಿಹಿಯಾದದ್ದು ತನ್ನ ಲಾಭಕ್ಕಾಗಿ ಆಗಿದ್ರೆ, ಕಹಿಯಾದದ್ದು ನೈಟಿಂಗೇಲ್ನ ಜನಪ್ರಿಯತೆಯಿಂದಾಗಿ ತಾನು ಹಿನ್ನೆಲೆಗೆ ಸರಿಯುತ್ತಾ ಇದ್ದೇನೆ ಎಂಬುದಾಗಿರುತ್ತೆ. ಎವ್ರಿ ಡೇ ದ ಫ್ರಾಗ್ ಹೂ sold her songs for silver tried to scold her. You must practice even longer till your voice like mine grows stronger. In the second song last night you got nervous in the mid-flight, and my dear lay one more thrills. Audience enjoy such frills. You must make your public happier. Give them something sharper. Sniper, we must aim for better billings. You still owe me 60 shillings. ನೋಡಿ, ಇಲ್ಲಿ ಪ್ರತಿದಿನವೂ ನೈಟಿಂಗೇಲ್ನ ಹಾಡುಗಳು ಹಣಕ್ಕಾಗಿ ಕಪ್ಪೆ ಮಾರ್ತಾ ಇದೆ. ನಂತರ ನಿನ್ನ ಧ್ವನಿ ನನ್ನಂತೆ ಇನ್ನೂ ಚೆನ್ನಾಗಿ ಆಗೋವರೆಗೂ ನೀನು ಇನ್ನೂ ಹೆಚ್ಚು ಹೊತ್ತು ಅಭ್ಯಾಸ ಮಾಡಬೇಕು. ಕಳೆದ ರಾತ್ರಿ ನೀನು 2ನೇ ಹಾಡಿನಲ್ಲಿ ನೀನು ಒಂದು ರೀತಿ ಭಯ ಪಡ್ತಾ ಇದ್ದೆ. ಇಲ್ಲಿ ನೀನು ಹೆಚ್ಚು ಟ್ರಿಲ್ಗಳನ್ನು ಸೇರಿಸು. ಪ್ರೇಕ್ಷಕರು ಇಂತಹ ಅಲಂಕಾರಿಕ ಅಂಶಗಳನ್ನು ಆನಂದಿಸ್ತಾರೆ. ನೀನು ನನ್ನ ಪ್ರೇಕ್ಷಕರನ್ನು ಸಂತೋಷಪಡಿಸಬೇಕು. ಅವರಿಗೆ ಒಂದು ಹೆಚ್ಚು ಅಟ್ರಾಕ್ಷನನ್ನು ನೀಡು. ನಾವು ಉತ್ತಮವಾಗಿ ಒಂದು ಹಣವನ್ನು ಗಳಿಸಬಹುದು. ಈ ಗುರಿಯನ್ನು ಇಡು. ನೀನು ಇನ್ನೂ ನನಗೆ 60 ಶಿಲ್ಲಿಂಗ್ಗಳು ಕೊಡಬೇಕಾಗಿದೆ ಅಂತ ಇಲ್ಲಿ ಕಪ್ಪೆ ನೈಟಿಂಗೇಲ್ಗೆ ಹೇಳುತ್ತೆ. ಕಪ್ಪೆ ಹಣದಾಸೆಗೆ ನೈಟಿಂಗೇಲ್ ಒತ್ತಡವನ್ನು ಹೆಚ್ಚು ಮಾಡುತ್ತೆ. ಇದು ಕಲೆಯ ಬಗ್ಗೆ ಅಲ್ಲ, ಆದರೆ ವ್ಯಾಪಾರ, ಜನಪ್ರಿಯತೆ, ಹಣದ ಬಗ್ಗೆ ಅಂತ ಒತ್ತಿ ಹೇಳುತ್ತೆ. ಕಪ್ಪೆಯು ನೈಟಿಂಗೇಲ್ನ ನೈಸರ್ಗಿಕ ಶಕ್ತಿಯನ್ನು ಬದಲಾಯಿಸಲು ಒತ್ತಾಯಿಸುತ್ತೆ. ಟ್ರಿಲ್ಗಳಂತಹ ವಿಷಯಗಳ ಮೇಲೆ ಗಮನ ಹರಿಸುವಂತೆ ಹೇಳುತ್ತೆ. ಕೇವಲ ಪ್ರೇಕ್ಷಕರ ಮೆಚ್ಚುಗೆಯನ್ನು ಪಡೆಯಲು ಕೊನೆಯಲ್ಲಿ ಅದು ತನಗೆ ಬರಬೇಕಾದ ಸಾಲದ ಬಗ್ಗೆ ನೆನಪಿಸುತ್ತೆ. ಇನ್ನೂ 60 ಶಿಲ್ಲಿಂಗ್ಗಳು ಕೊಡಬೇಕಾಗಿದೆ ಅಂತ ಹೇಳುತ್ತೆ. ಡೇ ಬೈ ಡೇ ದ ನೈಟಿಂಗೇಲ್ ಗ್ರೀವ್ ಮೋರ್ ಸಾರಫುಲ್ ಅಂಡ್ ಪೇಲ್. ನೈಟ್ ಆನ್ ನೈಟ್ ಹರ್ ಟಯರ್ಡ್ ಸಾಂಗ್ zipped and trilled and bounced along till the birds and beasts grew tired at a voice so uninspired, and the ticket office gross crashed, and she grew more morose, for her ears were now addicted to applause quite unrestricted, and to sing into the night alone gave no delight. ದಿನದಿಂದ ದಿನಕ್ಕೆ ಆ ನೈಟಿಂಗೇಲ್ ಹೆಚ್ಚು ದುಃಖಕ್ಕೆ ಜಾರಿಕೊಳ್ತಲೇ ಕಳೆಗುಂದುತ್ತಾ ಹೋಗುತ್ತೆ. ಆ ಕಳೆದ ರಾತ್ರಿ ಅವಳ ಹಾಡು ಒಂದು ರೀತಿ ಟಯರ್ಡ್ ಆಗಿ ಕಾಣಿಸ್ತಾ ಹೋಗುತ್ತೆ. ಟ್ರಿಲ್ಗಳನ್ನು ಸೇರಿಸುತ್ತೆ ಮತ್ತು ಅದು ಇನ್ನೂ ಹೆಚ್ಚು ಹಾಡೋದಕ್ಕೆ ಪ್ರಯತ್ನಿಸುತ್ತೆ. ಆ ನೈಟಿಂಗೇಲ್ನ ಧ್ವನಿ ಒಂದು ರೀತಿ ಇಂಪ್ರೆಸ್ಡ್ ಆಗಿರುತ್ತೆ. ಪ್ರಾಣಿ ಪಕ್ಷಿಗಳು ಆ ಇಂಪ್ರೆಸ್ಸನ್ನು ಕಳ್ಕೊಂಡಿರೋದ್ರಿಂದ ಪ್ರಾಣಿ ಪಕ್ಷಿಗಳು ಬೇಸರಗೊಳ್ತವೆ. ಟಿಕೆಟ್ ಕಚೇರಿಯ ಗಳಿಕೆ ಕುಸಿಯುತ್ತಾ ಹೋಗುತ್ತೆ ಮತ್ತು ಅವಳು ಹೆಚ್ಚು ಒಂದು ರೀತಿ ಟಯರ್ಡ್ ಆಗ್ತಾ ಹೋಗ್ತಾಳೆ. ಏಕೆಂದರೆ ಅವಳ ಕಿವಿಗೆ ಒಂದು ನಿರ್ಬಂಧವಿಲ್ಲದ ಚಪ್ಪಾಳೆಯ ಚಟವಾಗಿತ್ತು ಮತ್ತು ರಾತ್ರಿಯಲ್ಲಿ ಒಬ್ಬಳೇ ಹಾಡುವುದು ಅವಳಿಗೆ ಸಂತೋಷ ನೀಡಲಿಲ್ಲ. ಅಂದರೆ ಇಲ್ಲಿ ಶೋಷಣೆ ಮತ್ತು ಕಠಿಣ ಪರಿಶ್ರಮ ನೈಟಿಂಗೇಲ್ನ ಆರೋಗ್ಯ, ಆತ್ಮವಿಶ್ವಾಸವನ್ನು ಕುಗ್ಗಿಸುತ್ತೆ. ಕಪ್ಪೆಯು ಒತ್ತಾಯದಿಂದ ಅವಳ ಹಾಡು ತನ್ನ ನೈಸರ್ಗಿಕ ಸೌಂದರ್ಯವನ್ನು ಕಳೆದುಕೊಂಡು ಒಂದು ಯಾಂತ್ರಿಕ ಮೆಕ್ಯಾನಿಕಲ್ ಆಗಿ ಮಾಡುತ್ತೆ. ಇದು ವಿಮರ್ಶಕರ ಅಭಿಪ್ರಾಯವಾಗಿ ತನ್ನದೇ ಒಂದು ಕಲಾತ್ಮಕತೆಯನ್ನು ತ್ಯಾಗ ಮಾಡಿದ ದುರಂತವನ್ನು ತೋರಿಸುತ್ತೆ. ಇಲ್ಲಿ ನೈಟಿಂಗೇಲ್ನ ಜನಪ್ರಿಯತೆ ಕುಸಿಯುತ್ತಾ ಆಕೆಯನ್ನು ಇನ್ನಷ್ಟು ಒಂದು ರೀತಿ ಮುಜುಗರವನ್ನು ಪಡುವಂತ ಹಾಗೆ ಮಾಡುತ್ತೆ. ನೌ ದ ಫ್ರಾಗ್ ಪಪ್ಡ್ ಅಪ್ ವಿತ್ ರೇಜ್. ಬ್ರೈನ್ಲೆಸ್ ಬರ್ಡ್, ಯು ಆರ್ ಆನ್ ದ ಸ್ಟೇಜ್. ಯೂಸ್ ಯುವರ್ wits and follow passion. Puff your lungs out of your passion. Trembling, terrified to fall, blind with tears, the nightingale heard him out in silence, tried, puffed, burst a vein and died. ಈಗ ಕಪ್ಪೆ ಕೋಪದಿಂದ ಆ ಒಂದು ನೈಟಿಂಗೇಲ್ನ ಮೇಲೆ ಭಯಕ್ಕೆ ಶುರು ಮಾಡುತ್ತೆ. ಬುದ್ಧಿ ಇಲ್ಲದ ಹಕ್ಕಿ, ನೀನು ಈ ಸ್ಟೇಜ್ನಲ್ಲಿದೆಯಾ, ನಿನಗೆ ಸ್ವಲ್ಪವೂ ಬುದ್ಧಿಯೇ ಇಲ್ಲ, ಒಂದು ಪ್ಯಾಷನನ್ನು ನೀನು ಫಾಲೋ ಮಾಡು, ನಿನ್ನ ಉತ್ಸಾಹದಿಂದ ನಿನ್ನ ಒಂದು ಶ್ವಾಸಕೋಶಗಳನ್ನು ಉಬ್ಬಿಸಿ ಹಾಡು ಅಂತ ಹೇಳುತ್ತೆ. ಆಗ ನೈಟಿಂಗೇಲ್ ನಡುಗುತ್ತಾ ತಾನು ಭಯಪಡುತ್ತೆ. ತನ್ನ ಕಣ್ಣಿಂದ ಕಣ್ಣೀರು ಬರೋಕ್ಕೆ ಶುರು ಮಾಡುತ್ತೆ. ನೈಟಿಂಗೇಲ್ ಮೌನವಾಗಿ ಆ ಕಪ್ಪೆಯ ಮಾತುಗಳನ್ನು ಕೇಳ್ತಾಳೆ, ಹಾಡಲು ಪ್ರಾರಂಭಿಸುತ್ತೆ. ತನ್ನ ಶ್ವಾಸಕೋಶಗಳನ್ನು ಉಬ್ಬಿಸಿ ಆಡೋಕ್ಕೆ ಶುರು ಮಾಡುತ್ತೆ. ನೈಟಿಂಗೇಲ್ನ ಆ ರಕ್ತನಾಳವು ಒಡೆದು ಹೋಗುತ್ತೆ ಮತ್ತು ನೈಟಿಂಗೇಲ್ ಸಾಯುತ್ತೆ. ಕಪ್ಪೆಯು ತನ್ನ ವೈಫಲ್ಯಕ್ಕಾಗಿ ನೈಟಿಂಗೇಲನ್ನು ದೂಷಿಸುತ್ತೆ. ನೈಟಿಂಗೇಲ್ ಸಂಪೂರ್ಣವಾಗಿ ಹತಾಶೆ ಮತ್ತು ಭಯದಿಂದ ಆ ಒಂದು ಕಪ್ಪೆಯ ಬೇಡಿಕೆಗಳನ್ನು ಪೂರೈಸೋಕ್ಕೆ ಮುಂದಾಗ್ತಾಳೆ. ನೈಟಿಂಗೇಲ್ ತನ್ನ ನೈಸರ್ಗಿಕ ಪ್ರತಿಭೆಯನ್ನು ಕಳೆದುಕೊಂಡು ಮಾನಸಿಕ ಮತ್ತು ದೈಹಿಕ ಒತ್ತಡದಿಂದಾಗಿ ತನ್ನ ಪ್ರಾಣವನ್ನು ಇಲ್ಲಿ ಕಳೆದುಕೊಳ್ತಾಳೆ. Said the frog, I tried to teach her, but she was stupid creature.
for too nervous, for too tense, for too prone to influence. Well, poor bird, she should have known that your song must be your own. That's why I sing with panache, cuckoo, cuckoo, and the froggen of the frog, blood unraveled through the bog. ಕೊನೆಗೆ ಕಪ್ಪೆ ಹೇಳುತ್ತೆ, ನಾನು ನೈಟಿಂಗೇಲ್ಗೆ ಈ ಒಂದು ಹಾಡುವುದನ್ನು ಕಲಿಸೋದಕ್ಕೆ ತುಂಬ ಪ್ರಯತ್ನಿಸಿದ್ದೆ, ಆದರೆ ನೈಟಿಂಗೇಲ್ ತುಂಬ ಮೂರ್ಖ ಪಕ್ಷಿ, ಹೆಚ್ಚು ಭಯ ಪಡ್ತಾ ಇತ್ತು, ಹೆಚ್ಚು ಬಿಗಿಯಾಗಿತ್ತು, ಮತ್ತು ಆಕೆ ಸರಿಯಾಗಿ ಕಲೀಲಿಲ್ಲ. ಅದು ಪಾಪದ ಹಕ್ಕಿ, ಅವಳಿಗೆ ಗೊತ್ತಿರಬೇಕಾಗಿತ್ತು, ಅವಳ ಹಾಡು ಅವಳದೇ ಆಗಿರಬೇಕಾಗಿತ್ತು. ಅದಕ್ಕಾಗಿಯೇ ನಾನು ಆಡಂಬರದಿಂದ ಹಾಡ್ತೇನೆ, ಕುಕ್ಕು ಕುಕ್ಕು ಅಂತ ಹೇಳಿ ಕಪ್ಪೆ ಒಂದು ಧ್ವನಿ ಜೋರಾಗಿ ಹಾಡೋಕ್ಕೆ ಶುರು ಮಾಡುತ್ತೆ. ಜೋಗು ಪ್ರದೇಶದಲ್ಲಿ ಯಾರ ಸ್ಪರ್ಧೆ ಇಲ್ಲದೆ ಮತ್ತೊಮ್ಮೆ ಅದರ ಹಾಡು ಜೋರಾಗಿ ಮುಳುಗೋಕೆ ಶುರು ಮಾಡುತ್ತೆ. ಇಲ್ಲಿ ನೈಟಿಂಗೇಲ್ನ ಮರಣ ನಂತರವೂ ಕಪ್ಪೆ ಪಶ್ಚಾತ್ತಾಪ ಪಡೋದಿಲ್ಲ, ಬದಲಿಗೆ ದ್ವೇಷವನ್ನು ಅವಳ ಮೇಲೆ ಹಾಕುತ್ತೆ. ಅಂದರೆ ಇದು ಆಕಾಶವಾದಿ ಮತ್ತು ಅಹಂಕಾರಿ ವಿಮರ್ಶಕನ ಅಂತಿಮ ಒಂದು ಕ್ರಿಯೆಯಾಗುತ್ತೆ. ಕಪ್ಪೆ ನೈಟಿಂಗೇಲ್ನ ದುರ್ಬಲತೆಯನ್ನು ಉಲ್ಲೇಖಿಸುತ್ತೆ. ಆ ಒಂದು ನೈಟಿಂಗೇಲ್ ಹೆಚ್ಚು ಭಯಭೀತ, ಅದು ಪ್ರಭಾವಕ್ಕೆ ಒಳಗಾಗಿತ್ತು, ತನ್ನ ಪಾತ್ರವನ್ನು ಸರಿಯಾಗಿ ಮಾಡಲಿಲ್ಲ ಅಂತ ಹೇಳಿ ಕಪ್ಪೆ ತನ್ನ ಪಾತ್ರವನ್ನು ಸಮರ್ಥಿಸಿಕೊಳ್ಳುತ್ತೆ. ನೈಟಿಂಗೇಲ್ ತನ್ನ ಹಾಡು ಅವಳದೇ ಆಗಿರಬೇಕಾಗಿತ್ತು, ಅವಳ ಸಾಂಗನ್ನು ಅವಳೇ ಹಾಡಬೇಕಾಗಿತ್ತು, ನನ್ನ ಸಾಂಗನ್ನು ಹಾಡೋಕೆ ಹೋಗಿ ಆಕೆ ಸತ್ಲು ಅಂಥೇಳಿ ಕಪ್ಪೆ ಒಂದು ವ್ಯಂಗ್ಯವಾಗಿ ಹೇಳುತ್ತೆ. ಈ ಜೋಗು ಪ್ರದೇಶದಲ್ಲಿ ಮತ್ತೆ ಆ ಕಪ್ಪೆಯ ಕರ್ಕಶ ಕೂಗು ಮತ್ತೆ ಕೇಳಿಸೋಕೆ ಶುರು ಮಾಡುತ್ತೆ. ಇಲ್ಲಿ ಈ ಒಂದು ಕತೆ ಅಂತಿಮವಾಗಿ ಹೇಳ್ತಕ್ಕಂಥದ್ದು, ದುರ್ಬಲ ಆದರೆ ಪ್ರತಿಭಾವಂತ ವ್ಯಕ್ತಿಗಳು ತಮ್ಮ ಅಮಾಯಕತೆಯಿಂದ ಹೇಗೆ ಶೋಷಣೆಗೆ ಒಳಗಾಗ್ತಾರೆ ಅಂತಕ್ಕಂಥದ್ದನ್ನು ಇಲ್ಲಿ ತೋರಿಸಿಕೊಟ್ಟಿದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಕನ್ನಡದ ಸಂಪೂರ್ಣ ಎಕ್ಸ್ಪ್ಲನೇಷನ್ ಆಗಿದ್ದು ಈ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿದೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ವಿಡಿಯೋನ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಒಂದು ಸ್ನೇಹಿತರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.